ನಮಸ್ಕಾರ ಗುರು ಎಲ್ಲರಿಗೂ. ನೋಡಿ, 6 ದಿವಸ ಆದಮೇಲೆ ನಮ್ಮ ಗಾಡಿಗೆ ಇವತ್ತು ಲೋಡಿಂಗ್ ಸಿಕ್ಕೈತೆ. ಏನು ಮಾಡೋಕ್ಕಾಗಲ್ಲ ಗುರು, ಒಂದು ದಿವಸ ಹಂಗೆ ಒಂದು ದಿವಸ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಲೋಡಿಂಗ್ ಎಲ್ಲ ಮುಗೀತು. ಹಗ್ಗ ಟಾರ್ಪಲ್ ಹಾಕ್ಕೊಂಡಿದ್ದೀನಿ. ಸೀದಾ ಬಂಕ್ ಹತ್ರ ಬಂದು ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡು ಡೆನ್ಸಿಟಿ ಚೆಕ್ ಮಾಡಿಕೊಂಡೆ. ಕರೆಕ್ಟಾಗಿತ್ತು. ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಕೊಂಡೆ. ಈ ಕುಪ್ಪಂ ಘಾಟ್ ಹತ್ರ ಯಾವಾಗಾದರೂ ಬರ್ರಿ, ಗಾಡಿ ಯಾವುದೋ ಒಂದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಗುರು. ಇಲ್ಲಿ ನೋಡಿಕೊಂಡು ಹುಷಾರಾಗಿ ಹೋಗ್ಬೇಕಷ್ಟೇ ನಾವು. RTO ಹತ್ರ ಬಂದು ಟೀಗೆ ನಿಲ್ಲಿಸಿಟ್ಟೆ. ಈ ನಾಯಿಗೆ ಏನಾಗಿತ್ತು ಏನೋ ಗೊತ್ತಿಲ್ಲ. ಪಾಪ ಫುಲ್ಲು ಹೊಟ್ಟೆ ಹಸ್ಕೊಂಡಿತ್ತು. ಟೀ ಬಂದು ತಗೊಂಡಿದ್ದೆ, ಅದರಲ್ಲಿ ಅದಕ್ಕೆ ಕೊಟ್ಬಿಟ್ಟೆ ನಾನು. ಈ ಟೋಲಲ್ಲಿ ಯಾವಾಗ ಹೆಂಗೆ ಏನಾಗುತ್ತೋ ಗೊತ್ತಾಗಲ್ಲ ಗುರು. ಈ ತಪ್ಪು ಟೋಲಲ್ಲಿ ಬಂದರೆ ಯಾವಾಗ ಬಂದರೂ ಕೂಡ ಜಾಮ್ ಆಗಿರುತ್ತೆ ಗುರು. ಅರ್ಧ ಗಂಟೆ ವೆಯ್ಟ್ ಮಾಡಬೇಕಿಲ್ಲಿ. 5 ನಿಮಿಷ ಓಕೆ, 10 ನಿಮಿಷ ಓಕೆ, ಅರ್ಧ ಗಂಟೆ ಹೆಂಗೆ ಗುರು ವೆಯ್ಟ್ ಮಾಡೋದು? ಏನು ಮಾಡೋದು? ಅವ್ರನ್ನ ಕೇಳಿದ್ರೆ ನಮಗೇನೋ ಗೊತ್ತಿಲ್ಲ ಅಣ್ಣ, ಅದು ವರ್ಕ್ ಆಗೋಲ್ಲ, ಏನು ಮಾಡೋದು ನಾವು ಅಂತಾರೆ. ಇವ್ರಿಗೆ ಏನು ಹೇಳೋದು ಏನು ಮಾಡೋದು ಏನೂ ಗೊತ್ತೇ ಆಗಲ್ಲ ನೋಡಿ ಗುರು ಇವ್ರಿಗೆ. ಸೇಲಮ್ಮು ಹತ್ರ ಬರ್ತಾ ಇದ್ದೆ. ಇದು ಯಾವುದೋ ಒಂದು ಕಾರ್, ಓಲ್ಡ್ ಮಾಡಲ್ ಕಾರ್ ಕಾಣಿಸ್ತು. ಇದು ಯಾವ ಕಾರ್ ಅಂತ ಕಮೆಂಟ್ ಮಾಡಿ ಗುರು. ನಿದ್ದೆ ಬೇರೆ ಬರ್ತಾಯಿತ್ತು. ಟೀ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ಟೀಗೆ ನಿಲ್ಸಿದ್ದೀನಿ ಗುರು. ಫೈನಲಿ ಮಾರ್ಕೆಟ್ಗಂತೂ ರೀಚ್ ಆಗಿಬಿಟ್ಟೆ. ಹಗ್ಗ ಟಾಪಲ್ಲಿ ಬಿಚ್ಬಿಟ್ಟೆ. ಸರಿ, ಅವ್ರು ಬರೋವ್ರಿಗೂ ಏನು ವೇಟ್ ಮಾಡೋಂಗಿಲ್ಲ. ಅವ್ರು ಬಂದು ಅವ್ರ ಪಾಡಿಗೆ ಅವ್ರು ಇಳಿಸ್ಕೊತಾರೆ ಅಷ್ಟೇ. ನಮ್ಮ ಕೆಲಸ ಮುಗೀತು. ಸರಿ ಗುರು, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗುರು.